ಮಾನ್ವಿ ತಾಲೂಕಿನ ಶಾಸಕ ಹಂಪಯ್ಯ ನಾಯಕ ತವರೂರಾದ ಬಲ್ಲಟಗಿ ಗ್ರಾಮಕ್ಕೆ ಸರ್ಕಾರಿ ಬಸ್ ಸರಿಯಾಗಿ ಬಾರದ ಕಾರಣ ವಿದ್ಯಾರ್ಥಿಗಳು ನಿತ್ಯ ಪರದಾಟ ನಡೆಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಂದಹಾಗೆ ಮಾನ್ವಿ ಡಿಪೋದಿಂದ ಸಿರವಾರ ತಾಲೂಕಿನ ಬಲ್ಲಟಗಿ ಗ್ರಾಮಕ್ಕೆ ನಿತ್ಯ ಬಸ್ ಸಂಚರಿಸಿದರೆ ಈ ಮಾರ್ಗದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ. ಆದರೆ ಇಲ್ಲಿಗೆ ಬಸ್ ಸರಿಯಾಗಿ ಬಾರದ ಕಾರಣ ಎಲ್ಲರೂ ಆಟೋಗಳಲ್ಲೇ ತೆರಳಬೇಕಾದ ದುಸ್ಥಿತಿ ಬಂದೊದಗಿದೆ. ಇನ್ನು ಶಾಸಕ ಹಂಪಯ್ಯ ನಾಯಕರ ಸ್ವಗ್ರಾಮಕ್ಕೆ ಬಸ್ ಬರದಿದ್ರೆ ಮತ್ಯಾವ ಅಭಿವೃದ್ಧಿ ಕೆಲಸ ಮಾಡುತ್ತೀರಾ? ಜನರಿಗೆ ಹೇಗೆ ನ್ಯಾಯ ಒದಗಿಸುತ್ತೀರಾ? ಎಸಿ ರೂಮ್ನಿಂದ ಹೊರಬಂದು ನಮ್ಮ ಸಮಸ್ಯೆ ಆಲಿಸಿ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಸಮಸ್ಯೆ ಇಲ್ಲ, ಬಸ್ಸಿಂದ ಸಮಸ್ಯೆ. ಶಾಲೆ ಹೋದ ಮಕ್ಕಳಿಗೆ ಬಸ್ ಇಲ್ಲ ಸರಿಯಾಗಿ. ನಾವು ಕೇಳಿದರೆ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ. ಮೊನ್ನೆ ಓಸಲ್ಲ ಕೇಳಿದೆ ನಾನು 8 ವರ್ಷ ಮೊದಲು, ಡ್ರೈವರ್ ಕಂಡಕ್ಟರ್ ಡ್ರೈವರ್ ಇಲ್ಲ. ನಾವೇನು ಮಾಡಮ್ರಿ ಅಂತಾರೆ ಕಂಟ್ರೋಲ್ ಕೇಳಿದರೆ. ಏನು ಮಾಡೋದು ನಾವು? ಬಸ್ ಹೆಂಗಂದ್ರೆ ನಾವೇನು ಮಾಡಮ್ರಿ ಕೇಳ್ರಿ ಹೋಗ್ಯಲ್ಲೇ ಅಂತಾರೆ. MLA ಸಾಹೇಬ್ನಲ್ಲಿ ಹೋಗಿ ಕೇಳ್ರಿ ಅಂತಾರೆ. ಎಲ್ಲಿ ಕೇಳ್ಬೇಕು? ಕೇಳಿದ್ರೆ ಆತ ಹೋಗಿ ಕೇಳಿಲ್ರಿ ನಾವು. ಸಾವುಕಾರ ನಾವು ಕೇಳಿ ಅದು ಕೇಳಿದ್ರೆ ಏನಾರು ಹೇಳ್ತಾರೆ ಬಿಡು. ಮತ್ತು 10 ಆತ ಬಸ್ ಬಿಡೋಕೆ ತಯಾರಿಲ್ಲ ನೋಡು ಹೆಂಗದ. ಊರವರು ತಾವು ಮತ್ತು ಹೇಳ್ಬೇಕಿಲ್ಲ ಬಸ್ ಬಿಡ್ರಿ. ಮಕ್ಕಳು ಸಣ್ಣ ಮಕ್ಕಳು ಶಾಲೆ ಓದೋ ವಿದ್ಯಾರ್ಥಿ ಎಲ್ಲ ಇದು ಮಾಡ್ತೇವೆ. ಮತ್ತು ಅವರು ಹೇಳೋಕ್ಕೆ ತಯಾರಿಲ್ಲ. ನಾವು ಈ ಕಂಟ್ರೋಲ್ ಕೇಳಿದ್ರೆ ಕೇಳ್ರಿ ಅಲ್ಲಿ ಹೋಗಿ ಅದ್ರಾಗ ಎಲ್ಲೇ ಹೇಳ್ತಾರೆ ಏನೋ ಸುಳ್ಳು. ಬಸ್ಸು ಎಲ್ಲ ಕೇಳ್ತೀವ್ರಿ ನಾವು. 8 ದಿವಸ 4 ದಿವಸ ಬರೋದು ಹೋಗೋದು ಬರೀ ಇದೇ ದಿವಸ. ಒಂದು ದಿವಸ ಬಂದ್ರೆ ಒಂದು ದಿವಸ ಬರೋಲ್ಲ. ಏನಾಯ್ತು ಅಂತ ಕಂಟ್ರೋಲ್ ಕೇಳಿದ್ರೆ ಡ್ರೈವರ್ ಇದ್ರೆ ಕಂಡಕ್ಟರ್ ಡ್ರೈವರ್ ಇಲ್ಲ. ಪರಿಸ್ಥಿತಿ ಅಲ್ಲಿ ಹೋಗಿಲ್ರಿ. MLA ಸಾಹೇಬ್ರ ತಲೆಗೆ ಹೋಗಿಲ್ಲ. ಹೋದ್ರೆ ಅದು ಏನಾಗುತ್ತೆ ನಾವು ಹೋಗ್ಬೇಕು. MLA ಸಾಹೇಬ್ರ ತಲೆಗೆ ಹೋಗಿ ಕೇಳ್ಬೇಕು. ನನ್ನ ಹೆಸರು ಕವಿತಾ. ನಾನು BA ಫೈನಲ್ ಇಯರ್ ಓದ್ತಾ ಇದ್ದೀನಿ. ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು ಗವಿಗೆಟ್ಟ ಗ್ರಾಮದ ವಿದ್ಯಾರ್ಥಿ. ದಿನ ಸರಿಯಾಗಿ ಬಸ್ ಬಿಡ್ತಾ ಇಲ್ಲ ಗವಿಗೆಟ್ ಗ್ರಾಮಕ್ಕೆ. ದಿನ ಒಂದೊಂದು ಕಾರಣ ಹೇಳ್ತಿದ್ದಾರೆ. ನಾವು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಎಂಬುದು ಸ್ವಲ್ಪ ಆದರೂ ತಿಳ್ಕೊಂಬೋದಿಲ್ಲ. ದಿನ ಒಂದು ಕಾರಣ ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ ಅಂತಾರೆ. ಬಸ್ನಲ್ಲಿ ಅಷ್ಟು ಜನ ಕೂತಿದ್ರು. ದಿನ ಒಂದೊಂದು ಕಾರಣ ಹೇಳಿದ್ರೆ ವಿದ್ಯಾರ್ಥಿಗಳು ಎಲ್ಲಿ ಚಾರ್ಜ್ ಕೊಟ್ಟು ಹೋಗ್ತಾರೆ ಆಟೋಕ್ಕೆ? ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಎಂಬುದು ಸ್ವಲ್ಪ ಆದರೂ ತಿಳ್ಕೊಳ್ಳಿಕ್ರೆ ಏನು? ಈ ಸಿದ್ದರಾಮಯ್ಯನವರು ಉಚಿತ ಪ್ರಯಾಣ ಅಂತ ಮಾಡಿದ್ದಾರೆ, ಅದು ಯೂಸ್ ಮಾಡ್ಕೋಬೋದು. ಇವರು ಇಷ್ಟು ಮಾಡಿದ್ರಿಗಿನ ನಾವು ಹೆಂಗಂತ ಮಾಡಬಹುದು? ವಿದ್ಯಾರ್ಥಿ ಜೀವನ ಏನಂಬುದು ಸ್ವಲ್ಪ ಆದರೂ ತಿಳ್ಕೊಂಬೋದಿಲ್ಲ. ಫೋನ್ ಮಾಡಿದ್ರೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಡಿಪೋ ಮ್ಯಾನೇಜರ್. ಬರೇ ಬರ್ತದ, ರೋಡ್ ಚೆನ್ನಾಗಿಲ್ಲ, ನಿಮ್ಮೂರಿಗೆ ಕಂಡಕ್ಟರ್ ಬರೋದಿಲ್ಲ, ರೋಡ್ ಚೆನ್ನಾಗಿಲ್ಲ. ಬೆಳಗ್ಗೆ 8 ಗಂಟೆ ಬಸ್ ಬರುತ್ತೆ, ಮತ್ತೆ ಜಾನೇಕಾಲ್ ಬಸ್ಸಿಗೆ ಕಂಡಕ್ಟರ್ ಇರೋದಿಲ್ಲ. ಗವಿಗೆಟ್ ಬಸ್ ಸ್ಟಾಪ್ ಮಾಡಿ ಮತ್ತೆ ಈ ಕಂಡಕ್ಟರ್ನ ಆ ಬಸ್ಸಿಗೆ ಕಳಿಸಿ ಇದು ಅರ್ಧ ತಾಸು ವೇಟ್ ಮಾಡ್ತಾರೆ. ವಿದ್ಯಾರ್ಥಿಗಳ ಜೀವನ ಏನಾಗಬೇಕು? ಬಲ್ಟಿಗೆ ಬಸ್ ಹೋಗ್ತದೆ. ರಸ್ತೆ ಚೆನ್ನಾಗೈತ್ರಿ ಅಂದ್ರು ಇವರು ಸುಮ್ಮನೆ ಕಾರಣ ಹೇಳ್ತಾರೆ ಬಸ್ ಬಿಡ್ಲಾರ್ದು. ಗವಿಗೆಟ್ಟಿಂದ ಬಲ್ಟಿ ಕಡೆ ಸರಿಯಾಗಿಲ್ಲ. MLA ಊರೋದು ಬಲ್ಟಿ. ಹಂಪಯ್ಯ ಸಾವುಕಾರ ಮಾಡಿಲ್ರಿ. ಅದು ಮಾಡಿದ್ರೆ ಅವಾಗ ಮತ್ತೆ ಕೆಟ್ಟೋಗಿದೆ ಆ ಬಸ್ ರೋಡು. ಅವರು ದಿನ ಒಂದು ಕಾರಣ ಹೇಳ್ತಾರ್ರಿ. ಅಲ್ಲಿಗೆ ಡಿಪೋಗೆ ಹೋಗ್ರಂತಾರಿ. ಡಿಪೋ ಅವಾಗ ಇಲ್ಲಿತ್ರಿ, ಈಗ ಅದು ದೂರ ಮಾಡ್ಯಾರ. ಎಲ್ಲಿಗಂತ ಹೋಗ್ಬೇಕ್ರಿ ಡಿಪೋಕ್ಕೆ?